ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಬಹಳ ಘನಘೋರ ರೂಪವನ್ನು ಪಡಿತಾ ಇದೆ. ಪಾಕಿಸ್ತಾನದವರು ಕೂಡ ಹಿಂದೆ ಸರಿಯುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಅವರು ಈ ದಾಳಿಗೆ ಗಜಬ್ ಲಿಲ್ ಹಕ್ ಅಂತ ಹೆಸರು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ತಾಲಿಬಾನಿಗಳು ಕೂಡ ಅಷ್ಟೇ. ಇದು ಡೂ ಆರ್ ಡೈ ಸಿಚುವೇಶನ್ ಅಂತ ಅವರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೊಂದು ಮಾತು ಹೇಳಿದ್ದೆ. ಇದು ಕೇವಲ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ನಡುವಿನ ಯುದ್ಧ ಮಾತ್ರ ಅಲ್ಲ, ಇದರ ಹಿಂದೆ ಬಹಳ ದೊಡ್ಡವರ ಆಟ ಇದೆ ಅಂತ. ಅದು ಈಗ ಸತ್ಯ ಆಗಿದೆ. ಅಮೆರಿಕ ರಿಯಾಕ್ಟ್ ಮಾಡಿದೆ. ಟ್ರಂಪ್ ಪಾಕಿಸ್ತಾನಕ್ಕೆ ಬೆಂಬಲ ಘೋಷಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಚೈನಾ, ರಷ್ಯಾ, ಇರಾನ್ ಕೂಡ ಆತಂಕ ವ್ಯಕ್ತಪಡಿಸ್ತಾ ಇದ್ದಾವೆ. ಅವರು ಪರೋಕ್ಷವಾಗಿ ತಾಲಿಬಾನ್ಗೆ ಬೆಂಬಲ ಕೊಡುವಂತಹ ಸುಳಿವು ಕೂಡ ಸಿಗ್ತಾ ಇದೆ. ಇದೆಲ್ಲದರ ನಡುವೆ ಭಾರತ ಕೂಡ ಸಮರಾಭ್ಯಾಸವನ್ನ ಆರಂಭ ಮಾಡಿದೆ. ಯುದ್ಧಕ್ಕೆ ಬಂದರೆ ನಾವು ಕೂಡ ರೆಡಿ ಎನ್ನುವಂತಹ ಮೆಸೇಜ್ ಅನ್ನ ಪಾಕಿಸ್ತಾನಕ್ಕೆ ರವಾನಿಸಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮೊದಲಿಗೆ ಈ ಯುದ್ಧ ಶುರುವಾಗಿದ್ದು ಹೇಗೆ? ಪಾಕಿಸ್ತಾನದಲ್ಲಿ ನಡೀತಾ ಇದ್ದಂತಹ ಉಗ್ರ ಕೃತ್ಯಗಳಿಗೆ ಅಫ್ಘಾನಿಸ್ತಾನದ ತಾಲಿಬಾನಿಗಳನ್ನ ಪಾಕಿಸ್ತಾನ ಹೊಣೆ ಮಾಡೋದಕ್ಕೆ ಶುರು ಮಾಡಿತ್ತು. ಇದು ಇವತ್ತು ನಿನ್ನೆಯಿಂದ ಆಗ್ತಿರುವಂತಹ ಬೆಳವಣಿಗೆಗಳಲ್ಲ. ಈ ಹಿಂದಿನಿಂದಲೂ ಕೂಡ ಪಾಕಿಸ್ತಾನ ಇದನ್ನೇ ಮಾಡ್ತಾ ಇದೆ. ಈಗಲೂ ಸಹ ಅದನ್ನು ಮುಂದುವರೆಸಿದಾರಷ್ಟೇ. ತನ್ನ ನೆಲದಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಭಯೋತ್ಪಾದನೆಯನ್ನ ಪೋಷಿಸ್ತಾ ಇದ್ದಾರೆ, ಅವರು ಟೆರರಿಸ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಇದ್ದಕ್ಕಿದ್ದಂತೆ ಪಾಕಿಸ್ತಾನ ಅಫ್ಘಾನಿಸ್ತಾನವನ್ನ ಕೆಣಕುವಂತಹ ಪ್ರಯತ್ನ ಮಾಡಿತು. ಕಳೆದ 4 ದಿನದ ಹಿಂದೆ ಒಮ್ಮೆ ಏರ್ ಸ್ಟ್ರೈಕ್ ಮಾಡಿದ್ರು. ಅದಾಗ್ತಿದ್ದ ಹಾಗೆ ಗುರುವಾರ ರಾತ್ರಿಯೂ ಕೂಡ ಮತ್ತೆ ಅಫ್ಘಾನಿಸ್ತಾನದ ಅನೇಕ ಭಾಗಗಳಲ್ಲಿ ಏರ್ ಸ್ಟ್ರೈಕ್ ಮಾಡುವಂತಹ ಪ್ರಯತ್ನವನ್ನ ಪಾಕಿಸ್ತಾನ ಮಾಡಿತು. ಅದಾಗ್ತಿದ್ದ ಹಾಗೆ ಮಿತ್ರರೇ, ತಾಲಿಬಾನಿಗಳು ಕೂಡ ರಿಟಾಲಿಯೇಟ್ ಮಾಡೋದಕ್ಕೆ ನಿಂತ್ಕೊಂಡ್ರು. ಈಗ ತಾಲಿಬಾನ್ ಸರ್ಕಾರವೂ ಕೂಡ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋದಕ್ಕೆ ಮುಂದಾಗಿದೆ. ಸದ್ಯ ಏನಾಗ್ತಾ ಇದೆ ಗೊತ್ತಾ? ಗ್ರೌಂಡ್ನಲ್ಲಿ ಯಾವ ರೀತಿಯಾಗಿ ಯುದ್ಧ ಆಗ್ತಾ ಇದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫಾರ್ಮೇಷನ್ ವಾರ್ಫೇರ್ ಮಾತ್ರ ಭರ್ಜರಿಯಾಗಿ ನಡೀತಾ ಇದೆ. ತಾಲಿಬಾನಿಗಳು ಹೇಳ್ತಾ ಇದ್ದಾರೆ, ನಾವು ಪಾಕಿಸ್ತಾನಕ್ಕೆ ಇಷ್ಟು ನಷ್ಟ ಮಾಡಿದ್ದೀವಿ ಅಂತ. ಇತ್ತ ಕಡೆಯಲ್ಲಿ ಪಾಕಿಸ್ತಾನದವರನ್ನು ಕೇಳಬೇಕಾ? ಸುಳ್ಳು ಹೇಳೋದ್ರಲ್ಲಿ ಅವರು ವಿಶ್ವ ಚಾಂಪಿಯನ್ನರು. ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನದ ಸರ್ಕಾರವೇ ಅನೇಕ ವಿಡಿಯೋಗಳನ್ನು ಮಾಡಿ ಹರಿಬಿಡ್ತಾ ಇದೆ. ಆದರೆ ಬಹಳ ಇಂಟ್ರೆಸ್ಟಿಂಗ್ ಏನು ಗೊತ್ತಾ? ಪಾಕಿಸ್ತಾನದ ಸೇನೆಯೇ ಈಗ ತಮಗಾದಂಥ ನಷ್ಟವನ್ನು ಒಪ್ಕೊಳ್ತಾ ಇದೆ. ಅದರಲ್ಲೇ ಅರ್ಥ ಮಾಡ್ಕೊಳ್ಬಹುದು ಅಫ್ಘಾನಿಸ್ತಾನದ ತಾಲಿಬಾನಿಗಳು ಯಾವ ಮಟ್ಟಿಗೆ ಪಾಕಿಸ್ತಾನಕ್ಕೆ ಏಟು ಕೊಟ್ಟಿದ್ದಾರೆ ಅಂತ. ಪಾಕಿಸ್ತಾನದಲ್ಲಿ DGISPR ಅನ್ನುವಂಥ ಒಬ್ಬ ಕಮಂಗಿ ಇದ್ದಾನಲ್ಲ, ಚೌಧರಿ ಅಹಮದ್ ಶರೀಫ್, ಆತ ಈಗ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದಾನೆ. ಅವನೇನು ಹೇಳಿದ್ದಾನೆ ಗೊತ್ತಾ? ನಾವು ಈ ಗಜಬ್ ಲಿಲ್ ಹಕ್ ದಾಳಿಯಲ್ಲಿ ಅಫ್ಘಾನಿಸ್ತಾನದ 274 ಮಂದಿಯನ್ನ ಹೊಡೆದಿದ್ದೀವಿ, 400 ಮಂದಿಗೆ ಗಾಯ ಆಗಿದೆ, 73 ಪೋಸ್ಟ್ಗಳನ್ನು ನಾವು ಡೆಸ್ಟ್ರಾಯ್ ಮಾಡಿದ್ದೀವಿ, ಹಾಗೆ 18 ಪೋಸ್ಟ್ಗಳನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ. ಹಾಗೆ ಈ ಗಜಬ್ ಲಿಲ್ ಹಕ್ ಮಾಡುವಂತಹ ಸಂದರ್ಭದಲ್ಲಿ ನಮಗೂ ಕೂಡ ನಷ್ಟ ಆಗಿದೆ. ನಮ್ಮ 12 ಸೈನಿಕರ ಸಾವಾಗಿದೆ, ಹಾಗೆ 27 ಮಂದಿಗೆ ಗಾಯಗಳಾಗಿದ್ದಾವೆ, ಒಬ್ಬ ಸಿಬ್ಬಂದಿ ಮಿಸ್ಸಿಂಗ್ ಆಗಿದ್ದಾನೆ. ಹಾಗೆ ನಾವು ಆಫ್ಘಾನಿಸ್ತಾನದ ಸೆಲೆಕ್ಟಿವ್ 22 ಟಾರ್ಗೆಟ್ಗಳನ್ನು ಹಿಟ್ ಮಾಡಿದ್ದೀವಿ. ಅಂದರೆ ಯಾವುದೇ ರೀತಿಯಲ್ಲೂ ಜನರಿಗೆ ತೊಂದರೆ ಆಗದಂತೆ ನಾವು ಸೆಲೆಕ್ಟ್ ಮಾಡಿಕೊಂಡು ಅಂತಹ ಟಾರ್ಗೆಟ್ಗಳನ್ನು ಏರ್ ಸ್ಟ್ರೈಕ್ ಮಾಡಿ ಧ್ವಂಸ ಮಾಡಿ ಹಾಕಿದ್ದೀವಿ ಅಂತ ಪಾಕಿಸ್ತಾನದ DGISPR ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಪಾಕಿಸ್ತಾನದ DGISPR ಸ್ವತಃ ಹೇಳ್ತಾ ಇದ್ದಾನೆ ನಮ್ಮ 12 ಜನ ಸೈನಿಕರು ಸತ್ತು ಹೋಗಿದ್ದಾರೆ ಅಂತ. ಇದರ ಅರ್ಥ ಏನು ಕೇಳಿದ್ರೆ, ನೀವು 1:10 ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ಪಾಕಿಸ್ತಾನ 12 ಸೈನಿಕರು ಸತ್ತು ಹೋಗಿದ್ದಾರೆ ಅಂತಂದ್ರೆ ಅದು ಕನಿಷ್ಠ 120 ಸೈನಿಕರಾದರೂ ಆಗಿರ್ತಾರೆ. ಹಾಗೆ 27 ಮಂದಿಗೆ ಗಾಯ ಆಗಿದೆ ಅಂತಂದ್ರೆ 270ರಿಂದ 300 ಮಂದಿಗೆ ತಾಲಿಬಾನಿಗಳು ಹೊಡೆದಿರ್ತಾರೆ. ಒಬ್ಬ ಸೈನಿಕ ಮಿಸ್ ಆಗಿದ್ದಾನೆ ಅಂತಂದ್ರೆ ತಾಲಿಬಾನಿಗಳು ಒಂದು 10-20 ಮಂದಿಯನ್ನಾದರೂ ಸೆರೆ ಹಿಡಿದಿರ್ತಾರೆ. ಅದರಲ್ಲೇನು ಡೌಟ್ ಇಲ್ಲ. ಪಾಕಿಸ್ತಾನ ಯಾವತ್ತೂ ಕೂಡ ರಿಯಲ್ ನಂಬರ್ಗಳನ್ನು ಹೊರಗೆ ಹೇಳೋದೇ ಇಲ್ಲ. ಅವರು ನಮಗೇನು ಹಾನಿಯಾಗಿಲ್ಲ ಅಂತ ಪ್ರೊಜೆಕ್ಟ್ ಮಾಡಿಕೊಳ್ಳುವಂಥವ್ರು. ಅಂತಹದ್ರಲ್ಲಿ ಇಷ್ಟೊಂದು ನಷ್ಟವನ್ನು ಒಪ್ಕೊಳ್ತಾ ಇದ್ದಾರೆ ಅಂತಂದ್ರೆ ತಾಲಿಬಾನಿಗಳು ಸಹ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತ ಕೊಡ್ತಾ ಇದ್ದಾರೆ ಅಂತ ನಾವು ನಂಬಬಹುದು. ಇದರ ಜೊತೆಗೆ ಮಿತ್ರರೇ, ಪಾಕಿಸ್ತಾನ ಹೇಳ್ತಾ ಇದೆ ನಾವು ಅಫ್ಘಾನಿಸ್ತಾನದ 115 ಟ್ಯಾಂಕ್ಗಳನ್ನು ಡೆಸ್ಟ್ರಾಯ್ ಮಾಡಿದೀವಿ, ಕಂಪ್ಲೀಟ್ ನಮ್ಮ ಕೈ ಮೇಲಾಗಿದೆ ಅಂತ ಅವರು ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ತಾಲಿಬಾನಿಗಳು ಕೂಡ ಏನು ಸುಮ್ಮನೆ ಇಲ್ಲ. ಅವರು ದಾಳಿಯನ್ನು ನಿಲ್ಲಿಸುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಅವರು ಕಳೆದ ರಾತ್ರಿಯೂ ಕೂಡ ಪಾಕಿಸ್ತಾನದ ಚೆಕ್ ಪೋಸ್ಟ್ಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದಾರೆ. ಇನ್ನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೊಂದು ಮಾತು ಹೇಳಿದ್ದೆ, ಅಮೆರಿಕದ ಇನ್ವಾಲ್ವ್ಮೆಂಟ್ ಇಲ್ಲದೆ ಪಾಕಿಸ್ತಾನ ಇಷ್ಟೆಲ್ಲ ಉತ್ಸಾಹವನ್ನು ತೋರಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಇದರಲ್ಲಿ ದೊಡ್ಡ ಜಿಯೋ ಪೊಲಿಟಿಕಲ್ ಗೇಮ್ ಇದೆ ಅಂತ. ಅದೀಗ ಸತ್ಯ ಆಗಿದೆ. ಅಮೆರಿಕದ ಟ್ರಂಪ್ ಸರ್ಕಾರ ಇದಕ್ಕೆ ರಿಯಾಕ್ಟ್ ಮಾಡಿದೆ. ಸ್ವತಃ ಟ್ರಂಪ್ ಕೂಡ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಸರ್ಕಾರದ ಪೊಲಿಟಿಕಲ್ ಅಫೇರ್ಸ್ ಸೆಕ್ರೆಟರಿ ಏನು ಹೇಳಿದ್ದಾರೆ ಕೇಳಿದ್ರೆ, ಪಾಕಿಸ್ತಾನಕ್ಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತಹ ಎಲ್ಲ ಹಕ್ಕಿದೆ, ಅಮೆರಿಕ ಅದನ್ನು ಗೌರವಿಸುತ್ತೆ ಅಂತ. ಅಂದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಎಷ್ಟು ದಾಳಿ ಮಾಡಿದ್ರೂ ಕೂಡ ನಮ್ಮ ಬೆಂಬಲ ಇದೆ ಅಂತ ಟ್ರಂಪ್ ಸರ್ಕಾರ ಹೇಳಿದೆ. ಇನ್ನು ಯುದ್ಧ ವಿರಾಮಗಳ ಚಾಂಪಿಯನ್ ಟ್ರಂಪ್ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ.
ಟ್ರಂಪ್ ಇಷ್ಟು ದಿನಗಳ ಕಾಲ ಎಲ್ಲೇ ಯುದ್ಧ ಆದರೂ ಕೂಡ ಅದಕ್ಕೆ ನಾನು ಯುದ್ಧ ವಿರಾಮವನ್ನು ಘೋಷಿಸೋದಕ್ಕೆ ಹೆಲ್ಪ್ ಮಾಡ್ತೀನಿ, ನಾನಲ್ಲಿ ಇಂಟರ್ಫಿಯರ್ ಆಗ್ತೀನಿ ಅಂತ ಹೇಳಿಕೆ ಕೊಡ್ತಾ ಇದ್ರು. ಆದರೆ ಈ ಬಾರಿ ಮಾತ್ರ ಹಾಗೆ ಹೇಳ್ತಾ ಇಲ್ಲ. ಆಸಿಮ್ ಮುನೀರ್ ಮತ್ತು ಪಾಕಿಸ್ತಾನದ ಪ್ರಧಾನಿ ಇದಾರಲ್ಲ, ತುಂಬಾ ಒಳ್ಳೆಯ ವ್ಯಕ್ತಿಗಳು, ನಾನು ಅವರಿಗೆ ಬಹಳ ಗೌರವ ಕೊಡ್ತೀನಿ, ಅವ್ರೇನ್ ಮಾಡ್ತಾ ಇದಾರೋ ಅದು ಸರಿಯಾಗಿದೆ, ನಮ್ಮ ಬೆಂಬಲ ಇದೆ ಹೀಗಂತ ಪಾಕ್ ಪ್ರಧಾನಿ ಶಾಬಾಜ್ ಶರೀಫ್ ಮತ್ತು ಪಾಕಿಸ್ತಾನದ CDF ಆಗಿರುವಂತಹ ಆಸಿಮ್ ಮುನೀರ್ನನ್ನ ಟ್ರಂಪ್ ಅವರು ಹೊಗಳಿದ್ದಾರೆ. ಅಲ್ಲಿಗೆ ಒಂದು ಸ್ಪಷ್ಟ ಆಗುತ್ತೆ, ಇದರ ಹಿಂದೆ ಅಮೆರಿಕ ನಿಂತ್ಕೊಂಡಿದೆ, ಪಾಕಿಸ್ತಾನಕ್ಕೆ ಎಲ್ಲಾ ರೀತಿಯಲ್ಲೂ ಅಮೆರಿಕ ಸಪೋರ್ಟ್ ಮಾಡುತ್ತೆ ಅಂತ. ಎಲ್ಲಿಯವರೆಗೆ ಸಪೋರ್ಟ್ ಸಿಗಬಹುದು ಅಂತಂದ್ರೆ ಪಾಕಿಸ್ತಾನಕ್ಕೆ ಅಮೆರಿಕ ಶಸ್ತ್ರಾಸ್ತ್ರಗಳನ್ನು ಕೂಡ ಪೂರೈಕೆ ಮಾಡಬಹುದು. ನೀವೇ ಯೋಚನೆ ಮಾಡಿ, ಅಫ್ಘಾನಿಸ್ತಾನದಲ್ಲಿರುವಂತಹ ಬಾಗ್ರಾಮ್ ಏರ್ ಬೇಸ್ ಅನ್ನ ಟ್ರಂಪ್ ಬಯಸ್ತಾ ಇದ್ರು. ಆ ಬಾಗ್ರಾಮ್ ಏರ್ ಬೇಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಈಗ ಅಮೆರಿಕ ಹೋದ್ರೆ ಅನಗತ್ಯವಾಗಿ ಅಮೆರಿಕದ ಸೈನಿಕರನ್ನ ಬಲಿ ಕೊಡಬೇಕು. ಯಾಕೆಂದ್ರೆ ತಾಲಿಬಾನ್ ಸರ್ಕಾರ ಈಸಿಯಾಗಿ ಬಿಟ್ಟು ಕೊಡೋದಕ್ಕೆ ರೆಡಿ ಇಲ್ಲ. ಹೀಗಿರುವಾಗ ಪಾಕಿಸ್ತಾನ ಯುದ್ಧ ಮಾಡಿಬಿಟ್ಟು ಅದನ್ನು ನಮ್ಗೆ ಈಸಿಯಾಗಿ ಕೊಡಿಸುತ್ತೆ ಅಂತಂದ್ರೆ ಅಮೆರಿಕ ಹಿಂದೆ ನಿಂತು ಯಾವ ರೀತಿಯ ಸಪೋರ್ಟ್ ಅನ್ನು ಕೊಡೋದಕ್ಕೂ ಕೂಡ ಸಿದ್ಧ ಇರುತ್ತೆ. ಈ ಪಾಕಿಸ್ತಾನ ಗೊತ್ತಲ್ಲ, ಭಿಕ್ಷೆ ಎಲ್ಲೇ ಸಿಕ್ಕಿದ್ರೂ ಕೂಡ ಅವರು ಅದನ್ನ ಆಯ್ಕೊಂಡು ತಿನ್ನೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ ಎಷ್ಟು ಸೈನಿಕರನ್ನ ಬಲಿ ಕೊಡೋದಕ್ಕೂ ಕೂಡ ಪಾಕ್ ಸಿದ್ಧ ಇರುತ್ತೆ. ಹೀಗಾಗಿ ಅಮೆರಿಕದ ಈ ಸ್ಟೇಟ್ಮೆಂಟ್ ಇದೆಯಲ್ಲ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಇದು ಅಮೆರಿಕದ ಗೇಮ್ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗ್ತಾ ಇದೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹದ್ದು ರೀಜನಲ್ ಪವರ್ಸ್, ಅಂದ್ರೆ ಮುಖ್ಯವಾಗಿ ಚೈನಾ, ರಷ್ಯಾ ಮತ್ತು ಇರಾನ್. ಅವರಿಗೆ ಇದರ ಹಿಂದೆ ಅಮೆರಿಕ ಇರುವಂತಹದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಹೀಗಾಗಿ ಈ ಮೂರೂ ದೇಶಗಳು ಕೂಡ ಯುದ್ಧ ವಿರಾಮಕ್ಕೆ ಒತ್ತಾಯವನ್ನ ಮಾಡಿದವೆ. ಪಾಕಿಸ್ತಾನಕ್ಕೆ ಚೈನಾ ಕೂಡ ಹೇಳಿದೆ, ಮಾತುಕತೆ ಮೂಲಕವಾಗಿ ಈ ವಿಚಾರವನ್ನ ಬಗೆಹರಿಸಿಕೊಳ್ಳಿ ಅಂತ. ನನಗನ್ಸುತ್ತೆ ಮಿತ್ರರೇ, ಪಾಕಿಸ್ತಾನ ದೊಡ್ಡ ಬ್ಲಂಡರ್ ಮಾಡ್ತಾ ಇದೆ ಅಂತ. ಯಾಕೆ ಕೇಳಿದ್ರೆ, ಈಗ ಬಾಗ್ರಾಮ್ ಏರ್ ಬೇಸ್ ಅನ್ನ ಟ್ರಂಪ್ ಯಾಕೋಸ್ಕರವಾಗಿ ಕೇಳ್ತಾ ಇದ್ದಾರೆ? ಅದು ಚೈನಾದ ನ್ಯೂಕ್ಲಿಯರ್ ಸೈಟ್ಗಳಿಗೆ ತುಂಬ ಹತ್ತಿರದಲ್ಲಿದೆ. ಚೈನಾದ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮೇಲೆ ನಾವು ನಿಗಾ ವಹಿಸೋದಕ್ಕೆ ಬಹಳ ಸ್ಟ್ರಾಟಜಿಕ್ ಲೊಕೇಶನ್ನಲ್ಲಿರುವಂತಹ ಒಂದು ಏರ್ ಬೇಸ್. ಹೀಗಾಗಿ ಆ ಏರ್ ಬೇಸ್ ನಮಗೆ ಬೇಕು ಅಂತ ಟ್ರಂಪ್ ಕೇಳ್ತಾ ಇದ್ದಾರೆ. ಅದನ್ನು ಕೊಡಿಸೋದಕ್ಕೆ ಹೊರಟಿರುವಂತಹದ್ದು ಪಾಕಿಸ್ತಾನ. ಇದರಿಂದ ಮುಂದೆ ಚೈನಾ ಮತ್ತು ಪಾಕಿಸ್ತಾನದ ಸಂಬಂಧ ಯಾವ ಹಂತಕ್ಕೆ ಹೋಗಬಹುದು ಅಂತ ನೀವೇ ಊಹೆ ಮಾಡಬಹುದು. ಜೊತೆಗೆ ರಷ್ಯಾಗೂ ಕೂಡ ಈ ಬಗ್ಗೆ ಸಾಕಷ್ಟು ಕನ್ಸರ್ನ್ ಇದೆ. ಯಾಕೆ ಅಂತಂದ್ರೆ ಅಫ್ಘಾನಿಸ್ತಾನದಲ್ಲಿ ಮತ್ತೆ ಅಮೆರಿಕ ಬಂದು ಕೂರುವಂತಹದ್ದು ರಷ್ಯಾಗೂ ಕೂಡ ಇಷ್ಟ ಇಲ್ಲ. ಇನ್ನು ಇರಾನ್ ಕಥೆಯಂತೂ ನಿಮಗೆ ಗೊತ್ತೇ ಇದೆ. ಯುದ್ಧದಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಬಾಗ್ರಾಮ್ ಏರ್ ಬೇಸ್ ಅಮೆರಿಕಾಗೆ ಸಿಗುವಂತಹದ್ದು ಇರಾನ್ಗೆ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ. ಈ ಎಲ್ಲ ಕಾರಣದಿಂದಾಗಿ ಈಗ ಅವರು ಪಾಕಿಸ್ತಾನಕ್ಕೆ ಹೇಳ್ತಾ ಇದ್ದಾರೆ, ನಾವು ಬೇಕಾದರೆ ಮಧ್ಯಪ್ರವೇಶ ಮಾಡ್ತೀವಿ, ಮಧ್ಯಸ್ಥಿಕೆಯನ್ನು ವಹಿಸ್ತೀವಿ, ಯುದ್ಧ ವಿರಾಮವನ್ನು ಘೋಷಿಸಿ ಅಂತ. ಆದರೆ ಪಾಕಿಸ್ತಾನ ಇದಕ್ಕೆಲ್ಲ ಒಪ್ಕೊಳ್ಳುತ್ತಾ? ಈಗಲೇ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಟ್ರಂಪ್ಗೆ ಬಹಳ ದೊಡ್ಡ ಗಿಫ್ಟ್ ಕೊಡೋದಕ್ಕೆ ರೆಡಿ ಆದಂತೆ ಕಂಡು ಬರ್ತಾ ಇದೆ. ನಿನ್ನೆ ನಾನು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿ ಕೇಳಿದ್ರು, ಅಫ್ಘಾನಿಸ್ತಾನವನ್ನ ಪಾಕಿಸ್ತಾನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳೇನಾದರೂ ಇದೆಯಾ? ಯಾಕೆ ಅಂತಂದ್ರೆ ಆನ್ ಪೇಪರ್ ನೋಡೋದಾದ್ರೆ ಪಾಕಿಸ್ತಾನ ತುಂಬಾ ಸ್ಟ್ರಾಂಗ್ ಆಗಿದೆ. ಅಫ್ಘಾನಿಸ್ತಾನದ ತಾಲಿಬಾನಿಗಳ ಕೈಯಲ್ಲಿ ಪ್ರಾಪರ್ ಆದಂತಹ ಏರ್ ಫೋರ್ಸ್ ಇಲ್ಲ, ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ. ಅವರು ಕೇವಲ ನಂಬಿಕೊಂಡಿರುವಂತಹದ್ದು ಲ್ಯಾಂಡ್ ಫೋರ್ಸ್ ಅನ್ನ ಮಾತ್ರ. ಆ ಲ್ಯಾಂಡ್ ಫೋರ್ಸ್ಗೆ ಇರುವಂತಹದ್ದು ಅಮೆರಿಕ ಬಿಟ್ಟು ಹೋದಂತಹ ಅಳಿದುಳಿದ ಶಸ್ತ್ರಾಸ್ತ್ರಗಳು. ಅದನ್ನೇ ಇಟ್ಕೊಂಡು ಎಷ್ಟು ದಿನ ಯುದ್ಧ ಮಾಡೋದಕ್ಕೆ ಸಾಧ್ಯ? ಪಾಕಿಸ್ತಾನ ಈಸಿಯಾಗಿ ಗೆಲ್ಲಬಹುದು ಅಂತ ಅನೇಕರು ಅಂದುಕೊಳ್ಳಬಹುದು. ಆದರೆ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಪಾಕಿಸ್ತಾನ ಒಂದು ವಿಚಾರವನ್ನ ಸದಾ ನೆನಪಿನಲ್ಲಿಟ್ಕೊಳ್ಬೇಕು. ಅದೇನು ಕೇಳಿದ್ರೆ, ಅಫ್ಘಾನಿಸ್ತಾನವನ್ನ ದ ಗ್ರೇವಿಯಾರ್ಡ್ ಆಫ್ ಎಂಪೈರ್ಸ್ ಅಂತ ಕರೆಯಲಾಗುತ್ತೆ. ಜಗತ್ತಿನ ಮಹಾಶಕ್ತಿಗಳೇ ಅಫ್ಘಾನಿಸ್ತಾನದಲ್ಲಿ ಏನೂ ಕಡಿದು ಗುಡ್ಡೆ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ. ಸೋವಿಯತ್ ಯೂನಿಯನ್ ಬಂದು ಖಾಲಿ ಕೈಯಲ್ಲಿ ವಾಪಸ್ ಹೋಗಿತ್ತು. ಅನಂತರ ಅಮೆರಿಕ ಎಂಟ್ರಿ ಕೊಡ್ತು. ನಿರಂತರವಾಗಿ 20 ವರ್ಷಗಳ ಕಾಲ ತನ್ನ ಸೇನೆಯನ್ನು ಅಫ್ಘಾನಿಸ್ತಾನದಲ್ಲಿ ಇಟ್ಟಿತ್ತು. ಆದರೆ ಅಂತಿಮವಾಗಿ ಏನಾಯಿತು? ಅಮೆರಿಕಾಗೆ ಟ್ರಿಲಿಯನ್ಸ್ ಆಫ್ ಡಾಲರ್ ನಷ್ಟ ಆಯಿತೇ ಹೊರತು ಅಫ್ಘಾನಿಸ್ತಾನದಿಂದ ಒಂದು ಖಾಲಿ ಚೊಂಬನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ತನ್ನ ಶಸ್ತ್ರಾಸ್ತ್ರಗಳನ್ನೇ ವಾಪಸ್ ಕೊಂಡೊಯ್ಯೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅಮೆರಿಕ ಅಫ್ಘಾನಿಸ್ತಾನದಿಂದ ಜಾಗ ಖಾಲಿ ಮಾಡಿದೆ. ಆದ್ರೀಗ ಪಾಕಿಸ್ತಾನದವ್ರು ಹೇಳ್ತಾ ಇದ್ದಾರೆ, ಅವರೆಲ್ಲ ಹೊರಗಿನಿಂದ ಬಂದವರು, ನಾವು ನೆರೆಹೊರೆಯ ದೇಶ, ಅಫ್ಘಾನಿಸ್ತಾನದ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಅಲ್ಲಿನ ಟೆರೈನ್ ಯಾವ ರೀತಿಯಾಗಿದೆ ಎಲ್ಲವೂ ಕೂಡ ನಮಗೆ ಗೊತ್ತು, ನಾವು ಈಸಿಯಾಗಿ ಗೆಲ್ತೀವಿ ಎನ್ನುವಂಥ ದುರಹಂಕಾರದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಎಂಟ್ರಿ ಕೊಡ್ತಾ ಇದೆ. ಆದರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಹೇಳ್ತಾ ಇದ್ದಾರೆ, ಬರೋದು ನಿಮ್ಮಿಷ್ಟ, ನೀವು ಒಳಗೆ ಬರಬಹುದು, ಆದರೆ ನೀವು ಹೋಗೋದನ್ನ ನಾವು ಡಿಸೈಡ್ ಮಾಡ್ತಿದ್ದೀವಿ ಅಂತ. ತಾಲಿಬಾನಿಗಳು ಎಲ್ಲದಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ಇತ್ತೀಚೆಗೆ ತಾಲಿಬಾನ್ನ ಓರ್ವ ನಾಯಕನ ಸ್ಟೇಟ್ಮೆಂಟ್ ಬಹಳ ವೈರಲ್ ಆಗ್ತಾ ಇದೆ. ಆತ ಏನು ಹೇಳಿದಾನೆ ಗೊತ್ತಾ? ನಾವು ಮನಸ್ಸು ಮಾಡಿದ್ರೆ ಪಾಕಿಸ್ತಾನವನ್ನ 24 ಗಂಟೆಗಳಲ್ಲಿ ವಶಕ್ಕೆ ಪಡಿತೀವಿ ಅಂತ. ಇದು ಮಿತ್ರರೇ ಓವರ್ ಕಾನ್ಫಿಡೆನ್ಸ್ ಆಗಿರಬಹುದು. ಅಫ್ಘಾನಿಸ್ತಾನಕ್ಕೆ ಆ ತಾಕತ್ತಿದೆ ಅಂತ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಆದರೆ ಆತ ಇನ್ನೊಂದು ಮಾತು ಹೇಳಿದ್ದಾನೆ, ಅದರ ಬಗ್ಗೆ ಪಾಕಿಸ್ತಾನ ಯೋಚನೆ ಮಾಡಲೇಬೇಕು. ಅದೇನು ಕೇಳಿದ್ರೆ, ನಮ್ಮ ಬಳಿಯಲ್ಲಿ ಬೇಕಾದಷ್ಟು ಹ್ಯೂಮನ್ ಬಾಂಬರ್ಸ್ ಇದ್ದಾರೆ, ಅವ್ರು ಯಾರು ಕೂಡ ದೇಹತ್ಯಾಗ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ನಾವು ಪಾಕಿಸ್ತಾನಕ್ಕೆ ಹ್ಯೂಮನ್ ಬಾಂಬರ್ಗಳನ್ನು ನುಗ್ಗಿಸ್ತೀವಿ ಅಂತ.
ಇದ್ರ ಬಗ್ಗೆ ಪಾಕಿಸ್ತಾನ ಯೋಚನೆ ಮಾಡದೇ ಇದ್ರೆ ಬಹಳ ನಷ್ಟವನ್ನು ಅನುಭವಿಸುತ್ತೆ. ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಒಳಗೆ ಬಂದು ಯುದ್ಧ ಮಾಡಬೇಕಾಗಿಲ್ಲ. ಪಾಕಿಸ್ತಾನದ ಒಳಗೆ ಅಫ್ಘಾನಿಸ್ತಾನದ ತಾಲಿಬಾನಿಗಳ ಕಸಿನ್ಸ್ ಇದ್ದಾರೆ. ಟಿಟಿಪಿ ತಾಲಿಬಾನ್ ಯಾರು? ಅವರು ಈ ಹಿಂದೆ ತಾಲಿಬಾನಿಗಳ ಜೊತೆಯಲ್ಲಿದ್ದವರೇ, ತಾಲಿಬಾನಿಗೆ ಸಪೋರ್ಟ್ ಮಾಡದಂತವ್ರೆ. ಇಂತಹ ಸಂದರ್ಭದಲ್ಲಿ ಆ ಟಿಟಿಪಿ ತಾಲಿಬಾನ್ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ಟಿವ್ ಆಗಿದೆ. ಹೀಗಾಗಿ ಪಾಕಿಸ್ತಾನದವರು ಅಫ್ಘಾನಿಸ್ತಾನದ ಒಳಗೆ ನುಗ್ಗಿದಂತಹ ಸಂದರ್ಭದಲ್ಲಿ ಪಾಕ್ ಒಳಗೆ ಟಿಟಿಪಿ ಉಗ್ರರು ಹೋಳಿ ಆಡ್ತಾರೆ, ಅದರಲ್ಲೇನೂ ಡೌಟ್ ಇಲ್ಲ. ಇನ್ನು ಈ ತಾಲಿಬಾನಿಗಳನ್ನ ಪಾಕಿಸ್ತಾನ ಏನ್ ಮಾಡ್ತಾ ಇದೆ, ಇವರು ಭಾರತದ ಫ್ರಾಕ್ಸಿಗಳು ಅಂತ ಬ್ರ್ಯಾಂಡ್ ಮಾಡ್ತಾ ಇದೆ. ಇದಕ್ಕೊಂದು ಮೇಜರ್ ಆದಂತಹ ಕಾರಣ ಇದೆ. ಅದೇನು ಕೇಳಿದ್ರೆ, ಈಗ ಭಾರತವನ್ನ ಪಾಕಿಸ್ತಾನ ಯುದ್ಧ ಮಾಡಿ ಸೋಲಿಸೋದಕ್ಕೆ ಅವರಿಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಪಾಕಿಸ್ತಾನದವ್ರು ಏನು ಮಾಡ್ತಾ ಇದ್ದಾರೆ, ಈ ತಾಲಿಬಾನಿಗಳನ್ನು ಭಾರತದ ಫ್ರಾಕ್ಸಿಗಳು ಅಂತ ನೇಮಿಂಗ್ ಮಾಡಿದ್ದೇ ಆದರೆ ಈ ತಾಲಿಬಾನಿಗಳ ವಿರುದ್ಧ ನಾವು 4 ದಿನ ಪರಾಕ್ರಮವನ್ನು ಮೆರೆದು ಬಿಟ್ಟು ಒಂದಷ್ಟು ಏರ್ ಸ್ಟ್ರೈಕ್ಗಳನ್ನು ಮಾಡಿ ಅವರಿಗೊಂದಷ್ಟು ಹಾನಿಯನ್ನು ಮಾಡಿ ಸುಳ್ಳು ಅಂಕಿಅಂಶಗಳನ್ನು ಕೊಟ್ಟಿದ್ದೇ ಆದರೆ ನಾಳೆ ಹೇಳ್ಕೊಳ್ಬಹುದಲ್ಲ, ಭಾರತದ ಫ್ರಾಕ್ಸಿಗಳನ್ನು ನಾವು ಅಫ್ಘಾನಿಸ್ತಾನದಲ್ಲಿ ಸೋಲಿಸಿದ್ವಿ, ಇದು ಭಾರತಕ್ಕೆ ಹಿನ್ನಡೆ ಅಂತ ಅವರೇ ಹೇಳ್ಕೊಳ್ಳುವಂಥದ್ದು. ಅಂದರೆ ತನಗೆ ಗೆಲುವಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಈ ಒಂದು ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಭಾರತ ಯಾವತ್ತೂ ಕೂಡ ಅಫ್ಘಾನಿಸ್ತಾನದ ತಾಲಿಬಾನಿಗಳಿಗೆ ನೇರವಾಗಿ ಶಸ್ತ್ರಾಸ್ತ್ರಗಳ ಮೂಲಕ ಸಪೋರ್ಟ್ ಮಾಡುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಆದರೂ ಕೂಡ ಪಾಕಿಸ್ತಾನ ಹಾಗೆ ಹೇಳ್ತಾ ಇದೆ, ಹಾಗೆ ಬಿಂಬಿಸುವಂತಹ ಯತ್ನ ಮಾಡ್ತಾ ಇದೆ. ಇದರಿಂದ ಪಾಕಿಸ್ತಾನಕ್ಕೆ ಏನಪ್ಪಾ ನಷ್ಟ ಆಗುತ್ತೆ ಕೇಳಿದ್ರೆ, ಇವತ್ತು ಮಿತ್ರರೇ, ತಾಲಿಬಾನಿಗಳಿಗೆ ಈ ಹಿಂದೆ ಸಪೋರ್ಟ್ ಮಾಡಿ ತೆಹರಿಕಿ ತಾಲಿಬಾನ್ ನಂತಹ ಸಂಘಟನೆಯನ್ನ ಪಾಕಿಸ್ತಾನದ ಒಳಗೆ ಹುಟ್ಟುಹಾಕೋದಕ್ಕೆ ಪಾಕಿಸ್ತಾನವೇ ಕಾರಣ ಆಗಿದೆ. ಈಗ ಮತ್ತೆ ತಾಲಿಬಾನಿಗಳನ್ನು ತೆಗೆದು ಅಲ್ಲೊಂದು ಅಸ್ಥಿರತೆಯನ್ನು ನಿರ್ಮಾಣ ಮಾಡೋದಕ್ಕೆ ಪಾಕಿಸ್ತಾನ ಯತ್ನ ಮಾಡ್ತಾ ಇದೆ. ಇದರಿಂದ ಏನಾಗುತ್ತೆ, ಅಲ್ಲಿ ISIS ನಂತಹ ಉಗ್ರ ಸಂಘಟನೆಗಳು ಮತ್ತೆ ಆಕ್ಟಿವ್ ಆಗ್ತವೆ. ಪಾಕಿಸ್ತಾನವೇ ಒಪ್ಕೊಂಡಿದೆ ಅಫ್ಘಾನಿಸ್ತಾನ ನಮ್ಮ ನೆರೆಯ ದೇಶ ಅಂತ. ಅಂತಹದ್ರಲ್ಲಿ ಆ ISIS ಅಫ್ಘಾನಿಸ್ತಾನಕ್ಕೆ ಬಂದಿದ್ದೆ ಆದರೆ ಮುಂದೆ ಪಾಕಿಸ್ತಾನಕ್ಕೆ ಬರೋದಿಲ್ವಾ? ಹೀಗಾಗಿ ಪಾಕಿಸ್ತಾನ ಬಹಳ ದೊಡ್ಡ ಬ್ಲೆಂಡರ್ಗಳ ಮೇಲೆ ಬ್ಲೆಂಡರ್ ಮಾಡ್ತಾ ಇದೆ. ನನಗನ್ಸುತ್ತೆ ಪಾಕಿಸ್ತಾನ ಇನ್ನೊಂದು ಬ್ಲೆಂಡರ್ ಅನ್ನು ಮಾಡೋದಕ್ಕೆ ಅವಕಾಶವನ್ನು ಇಟ್ಕೊಂಡಿದೆ. ಅದೇನು ಕೇಳಿದ್ರೆ, ಡ್ಯುಯಲ್ ಫ್ರಂಟ್ ಓಪನ್ ಮಾಡುವಂತಹದ್ದು. ಒಂದು ಕಡೆ ಅಫ್ಘಾನಿಸ್ತಾನದೊಂದಿಗೆ ಯುದ್ಧ ಆರಂಭಿಸಿದಾರಲ್ಲ, ಓಪನ್ ವಾರ್ ಅಂತ ಘೋಷಣೆ ಮಾಡಿದಾರಲ್ಲ, ಇನ್ನೊಂದು ಕಡೆಯಲ್ಲಿ ಭಾರತವನ್ನು ಕೂಡ ಕೆಣಕುವಂತಹ ಪ್ರಯತ್ನವನ್ನ ಪಾಕ್ ಮಾಡಿದ್ದೇ ಆದ್ರೆ ಅದು ಬಹಳ ದೊಡ್ಡ ಬ್ಲೆಂಡರ್ ಆಗುತ್ತೆ. ಅದಕ್ಕೆ ಪಾಕಿಸ್ತಾನ ಎಂತಹ ಬೆಲೆಯನ್ನು ತೆರುತ್ತೆ ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಪಾಕ್ನ ಚಾಲೆಂಜ್ ಅನ್ನು ಸ್ವೀಕರಿಸುವುದಕ್ಕೆ ಭಾರತ ಕೂಡ ರೆಡಿಯಾಗಿದೆ. ಪೋಖ್ರಾನ್ನಲ್ಲಿ ಭಾರತ ಬಹಳ ದೊಡ್ಡದಾದಂತಹ ಮಿಲಿಟರಿ ಎಕ್ಸರ್ಸೈಸ್ ಅನ್ನ ಮಾಡಿದೆ. ಆ ಎಕ್ಸರ್ಸೈಸ್ ನ ಹೆಸರು ಅಗ್ನಿವರ್ಷ. ಮರುಭೂಮಿಯಂತಹ ಪ್ರದೇಶದಲ್ಲಿ ಹೇಗೆ ಯುದ್ಧ ಮಾಡಬೇಕು, ಏನೆಲ್ಲ ಅಡೆತಡೆಗಳು ಎದುರಾಗ್ತವೆ, ಇದೆಲ್ಲದರ ಕುರಿತಾಗಿ ಈ ಅಗ್ನಿವರ್ಷ ಎಕ್ಸರ್ಸೈಸ್ ನಲ್ಲಿ ಭಾರತ ಅಭ್ಯಾಸ ಮಾಡಿದೆ. ಪಾಕಿಸ್ತಾನಕ್ಕೆ ಹೊಡೆಯೋದಕ್ಕೆ ಭಾರತ ಕೂಡ 24x7 ರೆಡಿಯಾಗಿ ನಿಂತ್ಕೊಂಡಿದೆ. ಪಾಕಿಸ್ತಾನ ಮನಸ್ಸು ಮಾಡಬೇಕಷ್ಟೇ. ಈ ಹಿಂದೆಯೇ ಪಾಕಿಸ್ತಾನದ DGISPR ಹೇಳಿದ್ನಲ್ಲ, ಯಾವ ಕಡೆಯಿಂದ ಬೇಕಾದ್ರೂ ಬನ್ನಿ, ಆ ಕಡೆಯಿಂದ ಈ ಕಡೆಯಿಂದ ಎತ್ತ ಕಡೆಯಿಂದ ಬೇಕಾದ್ರೂ ಬನ್ನಿ, ನಮಗೆ ಮಜಾ ಸಿಕ್ಕಿಲ್ಲ ಅಂತಂದ್ರೆ ಪೈಸಾ ವಸೂಲ್ ಮಾಡ್ತೀವಿ ಅಂತ. ಈಗ ಯಾರಿಗೆ ಮಜಾ ಸಿಗುತ್ತೆ, ಯಾರು ಪೈಸಾ ವಸೂಲ್ ಮಾಡ್ತಾರೆ ಎನ್ನುವಂತಹದ್ದು ಇಂಟ್ರೆಸ್ಟಿಂಗ್ ಆಗಿದೆ. ಸದ್ಯದಲ್ಲೇ ಅದು ಜಗತ್ತಿಗೆ ಗೊತ್ತಾಗುತ್ತೆ. ಈ ಯುದ್ಧದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಇದು ಇಲ್ಲಿಗೆ ನಿಲ್ಲುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಇದರ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ